ಸರ್ ಇವತ್ತು ನಿಮ್ಮ ಕಚೇರಿಯಲ್ಲಿ ಸಿಬ್ಬಂದಿಗೆ ಕುರ್ಚಿ ಕೊಟ್ಟಿಲ್ಲ ಅಂತ ಹೇಳಿ ಒಂದಷ್ಟು ಬೆಳವಣಿಗೆ ಆಗಿದೆ. ಏನು ವಿಚಾರ ಇದು? ಸರ್, ಈಗ ನಾನು ಆ್ಯಕ್ಚುಲಾಗಿ ದಸರಾ ಕಾರ್ಯಕ್ರಮದಲ್ಲಿ ಇದ್ದೆ ನಾನು. ಬೆಳಗ್ಗೆ ಸ್ವಲ್ಪ ನಮ್ಮದು ಇದೆಲ್ಲ ಚೆಕ್ ಕೊಡೋ ಕಾರ್ಯಕ್ರಮ ಎಲ್ಲ ಇತ್ತಲ್ಲ ಇಲ್ಲಿಗೆ, ಹಂಗಾಗಿ ಅಲ್ಲಿದ್ದೆ. ಸೊ ಮಧ್ಯಾಹ್ನ ಒಂದು ಅಷ್ಟೊತ್ತಿಗೆ ನಮಗೂ ಮಾಹಿತಿ ಬಂತು ಇದು ಕಚೇರಿಯಿಂದನೂ, ಸರ್ ಹಿಂಗಾಗಿದೆ ಮೀಡಿಯಾ ಎಲ್ಲ ಬಂದಿದೆ, ಈ ಸ್ವಲ್ಪ ವಿನಯ್ ಅನ್ನೋರು ಕರೆಸಿ ಹಿಂಗೆ ಮೀಡಿಯಾ ಕುರ್ಚಿ ವಿಚಾರಕ್ಕೆಲ್ಲ ಇದಾಗಿದೆ ಅಂತ ತಿರ್ಗಿ ಆಮೇಲೆ ನಾನು ಸ್ವಲ್ಪ ಮಾಹಿತಿ ತೊಗೊಂಡೆ. ಅದಾದಮೇಲೆ ನೋಡಿದಾಗ ಈ ಕುರ್ಚಿ ಏನಂತ ಅಂದರೆ ಅಲ್ಲಿರೋದು ಕುರ್ಚಿ ಅಕ್ಕಪಕ್ಕದಲ್ಲಿ ಮಾಡ್ಬೋದಾಯಿತು, ಬಟ್ ಅದೇನು ಅಂಥ ದೊಡ್ಡ ವಿಷಯ ಏನಿರಲಿಲ್ಲ. ಆದರೆ ಇವರು ಸ್ವಲ್ಪ ಸಣ್ಣದನ್ನೇ ಬೇಜಾರು ಮಾಡ್ಕೊಂಡು ಮನಸ್ಸಿಗೆಲ್ಲ ಇದು ಮಾಡ್ಕೊಂಡಿರ್ಬೇಕು. ಬೆಳಗ್ಗೆಗೆ ಇಬ್ಬರೂ ಕರೆಸ್ಬಿಟ್ಟು ಯಾರು ಏನಾಗಿತ್ತು ಅಂತ ನೋಡ್ಬಿಟ್ಟು ಕರೆಸ್ಬಿಟ್ಟು ಇಬ್ರಿಗೂ ಅಲ್ಲೇ ಕರೆದು ಮಾತಾಡಿ ಇಬ್ರಿಗೂ ಸರಿ ಮಾಡ್ತೀವಿ. ಅದೇನು ದೊಡ್ಡ ವಿಷಯ ಏನಿಲ್ಲ ಸರ್. ಇದು ಆ್ಯಕ್ಚುಲಾಗಿ ಒಂದು ರೈತರ ಸಂಸ್ಥೆ, ಇದು ರೈತರ ಸಂಸ್ಥೆಯಲ್ಲಿ ಸಹಬಾಳ್ವೆನೇ ಮುಖ್ಯ. ಕೋಆಪ್ರೇಷನ್ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಕೋಆಪ್ರೇಟ್ ಮಾಡ್ಕೊಂಡು ಹೋಗಬೇಕು ಇದರಲ್ಲಿ. ಸೊ ಹಂಗಾಗಿ ಆಮೇಲೆ ಇಬ್ಬರೂ ಒಳ್ಳೆಯ ಆ ಥರದಲ್ಲಿ ಏನು ಇದಿರಲ್ಲ, ಇಬ್ಬರೂ ಓಕೆ, ತೊಂದರೆ ಇಲ್ಲ. ಕೆಲಸ ಕಾರ್ಯಗಳಲ್ಲೆಲ್ಲ ನಾವು ನೋಡಿರೋ ಪ್ರಕಾರ ಇಬ್ಬರೂ ಕರೆಸ್ತೀವಿ. ಉದ್ದೇಶ ಏನಾಗಿದೆ ಅಂತ ಹೇಳಿ? ದೇಶ ಅಂತದ್ದು ಏನಿರಲ್ಲ ಸರ್. ಅಲ್ಲ ಆ್ಯಕ್ಚುಲಾಗಿ ಏನಂತಂದರೆ ಅದೇ ಚೇರು ನಮಗೆ ಹಾಕಿಲ್ಲ ಅನ್ನೋ ಒಂದು ಇದಿರ್ಬೋದು, ಈ ಕಡೆ ಚೇರ್ ಬಂದಿಲ್ಲ ಅನ್ನೋ ಒಂದು ಇದಿರ್ಬೋದು, ಅಷ್ಟು ಬಿಟ್ಟರೆ ಸರ್ ಅಲ್ಲಿ ಪಕ್ಕದಲ್ಲಿ ಸರ್ ಆ್ಯಕ್ಚುಲಾಗಿ ಏನಂತಂದರೆ ಏನು ಆ ಥರದ್ದೆಲ್ಲ ಏನಿಲ್ಲ ಸರ್. ಒಂದು ಪಾರ್ಟಿಷನ್ ಇದೆ, ಪಕ್ಕದಲ್ಲಿ ಚೇರ್ ಇದೆ, ಚೇರ್ ಎಳ್ಕೊಂಡು ಕೂತಿದ್ರೆ ಆಗಿರೋದು. ಬಟ್ ಏನಾಯಿತು ಅಂತ ಗೊತ್ತಿಲ್ಲ ವಿನಯ್ಗೆ. ಬಟ್ ಇಬ್ಬರೂ ಬೆಳಗ್ಗೆ ಕರೆಸ್ತೀನಿ. ಬೆಳಗ್ಗೆ ಅಲ್ಲೊಂದು ಸಣ್ಣದೊಂದು ಅದು ಇದಾಗಿತ್ತು ಸರ್, ಒಂದು ಏನು ಅದು ಹಿಂಗೆ ಮಲ್ಕೊಂಡಿತ್ತು, ಅದನ್ನು ರಿಪೇರಿ ಮಾಡಿರ್ಬೋದು. ಬಟ್ ನಾನು ಬೆಳಗ್ಗೆಯಿಂದ ನೋಡಲಿಲ್ಲ ಅದನ್ನು. ಹಂಗೇನಾದರೂ ಇತ್ತು ಅಂತಂದರೆ ಬೆಳಗ್ಗೆ ಕರೆಸಿ ಇಬ್ರಿಗೂ ಮಾತಾಡಿ ಏನಾಯಿತು ಅಂದ್ಬಿಟ್ಟು ಬಗೆಹರಿಸ್ತೀನಿ. ಆ ಥರದ್ರಲ್ಲಿ ಯಾವುದೇ ಥರದ ಅಂಥ ಇದು ಮಾಡೋವಂಥ ವಿಷಯ ಏನಲ್ಲ. ಬಟ್ ನಾನು ಮಾಧ್ಯಮಕ್ಕೆ ಕೇಳ್ಕೊಳ್ಳೋದು ಏನು ಅಂತಂದರೆ ರೈತರ ಸಂಸ್ಥೆ ಸ್ವಲ್ಪ ಹಿತ ಕಾಪಾಡಿ ದಯವಿಟ್ಟು. ಹಾಗಾಗಿ ಅದನ್ನು ಕರೆದು ಬೆಳಗ್ಗೆನೇ ಮುಗಿಸಿ ಅದನ್ನು ಇಬ್ರಿಗೂ ಏನಾಗಿದೆ ನೋಡ್ಬಿಟ್ಟು ವಿಚಾರ ಮಾಡಿ ಇಬ್ರಿಗೂ ಮುಗಿಸ್ತೀನಿ. ಎಲ್ಲ ಏನಂತ ಏನಿರಲ್ಲ ಸರ್, ಯಾವುದನ್ನು ಸರ್. ಆ್ಯಕ್ಚುಲಾಗಿ ನಮ್ಮದೆಲ್ಲ 5:30 ಆದಮೇಲೆ ನಾವು ಮನೆಗೆ ಹೋಗ್ಬಿಡ್ತೇವೆ. ನಮ್ದು ಇನ್ನೇನು ವೈಯಕ್ತಿಕ ಬರ್ತದೆ ಸರ್. ನಮ್ದು ಯಾವುದು ವೈಯಕ್ತಿಕ ಬರೋಲ್ಲ. ಕೆಲಸದ ಕೆಲಸ ಇದು ಪಾಡಿಗೆ ವೈಯಕ್ತಿಕ ಏನಿರೋಲ್ಲ. ನೋಡೋಣ ಸರ್. ಹಾಗೇನೆ ಬೆಳಗ್ಗೆ ಇದ್ರೆ ಕರೆಸಿ ಮಾತಾಡಿ ಅದು ಇನ್ನು ಮುಂದಕ್ಕೆ ಅದು ಪುನರಾವರ್ತನೆ ಆಗ್ದಂಗೆ ಮಾತಾಡಿ ಇಬ್ರಿಗೂ ಸಹ ಇದು ಮಾಡಿಬಿಟ್ಟು ಮುಗಿಸ್ತೀವಿ ಸರ್, ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್.